ಇನ್ನೊತ್ತ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ನೇರವಾಗಿ ರಾಜ್ಯ ರಾಜಕಾರಣವನ್ನು ಹೈಕಮಾಂಡ್ ಮಟ್ಟಕ್ಕೆ ಏರಿಸಿದ್ರು. ಇನ್ನು ಬಿಜೆಪಿ ಮನೆಯಲ್ಲೂ ಕೂಡ ಜಗಳಗಳಾಗಲಿ ಅಥವಾ ರಗಳೆಗಳಾಗಲಿ ಕಡಿಮೆ ಅಂತೂ ಆಗ್ತಾ ಇಲ್ಲ. ಈಗಾಗಲೇ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಆರೋಪ ಪ್ರತ್ಯಾರೋಪಗಳು, ಹೇಳಿಕೆಗಳು, ಮರು ಹೇಳಿಕೆಗಳು ನೇರವಾಗಿಯೇ ಕೇಳಿಬರ್ತಾ ಇದೆ. ಇದರ ನಡುವೆ ನಿನ್ನೆ ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಸಂಪೂರ್ಣ ರೆಬೆಲ್ ಟೀಮೇ ನೇರವಾಗಿ ಯಡಿಯೂರಪ್ಪನವರ ವಿರುದ್ಧ ಗುಡುಗಿತ್ತು. ಆದರೆ ಇವತ್ತು ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಆದಂಥ ಮಾಹಿತಿಗಳು, ಸಭೆ ಆದಮೇಲೆ ಏನಾಯಿತು ಅದರ ಆಪ್ತ ಮಾತುಕತೆಗಳ ವಿವರಗಳು ಕೂಡ TV9ಗೆ ಲಭ್ಯವಾಗಿದೆ. ಎಲ್ಲ ಬೆಳವಣಿಗೆಗಳ ನಡುವೆ ಅತ್ತ ಯಡಿಯೂರಪ್ಪ ಅವರ ಬಣದಿಂದಲೂ ಕೂಡ ರೆಬೆಲ್ ಟೀಮ್ ಮೇಲೆ ಪ್ರಹಾರ ಆರಂಭವಾಗಿದೆ. ಯಡಿಯೂರಪ್ಪನವ್ರು ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಗೊತ್ತಿಲ್ಲ. ಇವರು ಮಂತ್ರಿ ಆದಾಗ ಯಾಕೆ ಅವ್ರ ಗುಡಿ ಮಾತಾಡಲಿಲ್ಲ? ವೈಯಕ್ತಿಕವಾಗಿ ಅವರು ಯಾರ್ಯಾರನ್ನು ಕರೀತಾರೆ ಅವ್ರ ಬರ್ತಡೇಗೆ ಗೊತ್ತಿಲ್ಲ, ನನ್ನಂತೂ ಕರೆದಿಲ್ಲ. ಮುಗಿಯದ ಮುನಿಸು, ಬಗೆಹರಿಯದ ಸಮಸ್ಯೆ. ಬಿಜೆಪಿ ಮನೆಯೊಳಗಿನ ಆಂತರಿಕ ಕಚ್ಚಾಟ ಮುಗಿಯುವಂತೆ ಕಾಣ್ತಿಲ್ಲ. ದಾವಣಗೆರೆ ಜಿಲ್ಲಾ ಬಿಜೆಪಿ ಸಮಾಧಾನಕ್ಕೆ ಮದ್ದು ಅರೆಯಲು ಕೇಸರಿ ನಾಯಕರು ಅಖಾಡಕ್ಕಿಳಿದಿದ್ರು. ಅದರಲ್ಲೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮಾಜಿ ಸಿಎಂ ಸದಾನಂದ ಗೌಡ ದಾವಣಗೆರೆ ಬಣ ಬಡಿದಾಟದ ಅಸಮಾಧಾನ ಶಮನಕ್ಕೆ ಮುಂದಾಗಿದ್ರು. ಎರಡು ಬಣಗಳ ನಾಯಕರನ್ನ ಕರೆಸಿ ಖಡಕ್ ಎಚ್ಚರಿಕೆಯನ್ನು ರವಾನಿಸಿದ್ರು. ಒಂದು ವಾರದ ಕಾಲ ತಣ್ಣಗಿದ್ದ ಜಿಲ್ಲಾ ಬಿಜೆಪಿ ಅಂತರ್ಯುದ್ಧ ಮತ್ತೆ ಧಗಧಗ ಅಂತಿದೆ. ನಿನ್ನೆ ದಾವಣಗೆರೆಯಲ್ಲಿ ನಡೆದ ಮಾಜಿ ಸಂಸದ GM ಸಿದ್ದೇಶ್ವರ ಹುಟ್ಟುಹಬ್ಬದ ಕಾರ್ಯಕ್ರಮ ನಡೆದಿತ್ತು. ಈ ಸಮಾವೇಶ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಹೋಗಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಇನ್ನು ರೇಣುಕಾಚಾರ್ಯ ವಿರುದ್ಧ ಕ್ರಮ ಆಗಲೇಬೇಕು ಅನ್ನೋದು ಸಿದ್ದೇಶ್ವರ ಬಣದ ಪಟ್ಟು. ಆದ್ರೆ ನಾಯಕರು ಮಾತ್ರ ಇಬ್ಬರನ್ನ ಎದುರು ಬದುರು ಕೂರಿಸಿ ಮಾತನಾಡುವ ಇರಾದೆ ಹೊಂದಿದ್ದಾರೆ. ಈ ಬಗ್ಗೆಯೂ ನಿನ್ನೆ ದಾವಣಗೆರೆಯ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆಯಾಗಿದೆ. ಇಷ್ಟು ಮಾತ್ರವಲ್ಲ, GM ಸಿದ್ದೇಶ್ವರ ನಿನ್ನೆ ತಮ್ಮ ಆಪ್ತರ ಬಳಿ ಯಡಿಯೂರಪ್ಪರ ಬಗ್ಗೆ ಮಾತನಾಡಿದ್ದಾರೆ. ನಾನು ಯಡಿಯೂರಪ್ಪಗೆ ಸಹಾಯ ಮಾಡಿದ್ದೇನೆ, ಆದ್ರೆ ನನ್ನನ್ಯಾಕೆ ಹೊರಗಿಟ್ರು ಗೊತ್ತಿಲ್ಲ ಅಂತ ಬೇಸರ ಹೊರಹಾಕಿದ್ದಾರಂತೆ. ನನ್ನ ವಿರುದ್ಧದ BSY ನಡೆಯೇ ಅಚ್ಚರಿ ತರಿಸಿದೆ. ಅನಂತಕುಮಾರ್ ಹಾಗೂ ಅವರ ನಡುವಿನ ಸಂಘರ್ಷದ ಸಮಯದಿಂದ ಈಗಿನವರೆಗೂ ಜೊತೆಗಿದ್ದೆ. ಅನಂತಕುಮಾರ್ ಜೊತೆಗಿನ ಸಂಘರ್ಷದ ಸಮಯದಲ್ಲಿ ನಾನೇ BSY ಸಂದೇಶ ಹೊತ್ತು ಮಾತುಕತೆ ಮಾಡಿದ್ದೆ. BSY DCM ಆಗಿದ್ದ ಸಮಯದಲ್ಲೂ ಜೊತೆಗೆ ಗಟ್ಟಿಯಾಗಿ ನಿಂತಿದ್ದೆ. ಬಿಜೆಪಿಗೆ ಕೇವಲ 110 ಸ್ಥಾನ ಬಂದಾಗ ದಾವಣಗೆರೆ ಪಕ್ಷೇತರ ಶಾಸಕರನ್ನ ಹಿಡಿದಿಟ್ಟು ಯಡಿಯೂರಪ್ಪಗೆ ಸಹಾಯ ಮಾಡಿದ್ದೆ. ಆದರೆ ನಮಗೇ ಅನ್ಯಾಯ ಆಗಿ ಹೋಗಿತು. ನಾನು ಈಗಲೂ ಬಿಜೆಪಿಯನ್ನ ಭದ್ರವಾಗಿ ಕಟ್ಟುತ್ತಿದ್ದೇನೆ. ದಾವಣಗೆರೆಯಲ್ಲಿ ಬಿಜೆಪಿ ಮತ್ತೆ ಗೆಲ್ಲಲು ಸಂಘಟನೆ ಮಾಡುತ್ತಿದ್ದೇನೆ. ಆದರೂ ನನ್ನನ್ನ ಯಡಿಯೂರಪ್ಪ ಹೊರಗಿಟ್ಟು ನೋಡಿದ್ದು ಏಕೆ? ಹೀಗೆ ಯಡಿಯೂರಪ್ಪ ಮೇಲಿನ ಬೇಸರವನ್ನ GM ಸಿದ್ದೇಶ್ವರ ಹೊರಹಾಕಿದ್ದಾರೆ. ಮತ್ತೊಂದು ಕಡೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ದಾವಣಗೆರೆಯ ಸಮಾವೇಶದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಹುಟ್ಟುಹಬ್ಬ ಆಚರಣೆ ವೈಯಕ್ತಿಕವಾಗಿದ್ದು ನನಗಂತೂ ಯಾವುದೇ ಆಹ್ವಾನ ಇರಲಿಲ್ಲ ಎಂದಿದ್ದಾರೆ. ಬರ್ತ್ಡೇ ಮಾಡ್ಕೊಳೋದು ಬಿಡೋದು ಅವ್ರ ವೈಯಕ್ತಿಕ ವಿಚಾರ. ನಾನಂತೂ ಬರ್ತ್ಡೇ ಮಾಡೋ ಅಭ್ಯಾಸ ನನಗಿಲ್ಲ. ವೈಯಕ್ತಿಕವಾಗಿ ಅವರು ಯಾರ್ಯಾರನ್ನು ಕರೀತಾರೆ ಅವ್ರ ಬರ್ತಡೇಗೆ ಗೊತ್ತಿಲ್ಲ, ನನ್ನಂತೂ ಕರೆದಿಲ್ಲ. ಅದರಿಂದ ನನಗೆ ಗೊತ್ತಿಲ್ಲದೇ ಇರೋ ವಿಚಾರಕ್ಕೆ ನನ್ನ ರಿಯಾಕ್ಷನ್ ನೋ. BSY ಟೀಕಿಸಿದ ಲಿಂಬಾವಳಿ, ಸಿಡಿದೆದ್ದ ಬಿಜೆಪಿ ಶಾಸಕ. ದಾವಣಗೆರೆಯ ಬೃಹತ್ ಸಮಾವೇಶ ಬರೀ ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಇದರ ಜೊತೆಗೆ ಬಿಜೆಪಿ ವರಿಷ್ಠರಿಗೆ ಸಂದೇಶ ರವಾನಿಸುವ ಕೆಲಸವೂ ಆಯಿತು. ಸಾಲದಕ್ಕೆ ಅರವಿಂದ ಲಿಂಬಾವಳಿ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಕಿಡಿಕಾರಿದ್ರು. ಪಕ್ಷ ಬಿಟ್ಟು ಹೋದವರು ಮತ್ಯಾಕೆ ಬಂದ್ರು ಗೊತ್ತಿಲ್ಲ ಅಂತ ವ್ಯಂಗ್ಯವಾಡಿದ್ರು. ಈ ಮಾತಿಗೆ BSY ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ ಶಾಸಕ ದೊಡ್ಡನಗೌಡ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರು ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಗೊತ್ತಿಲ್ಲ. ಯಾಕೆ ಬಂದ್ರು ಸಿದ್ದೇಶ್ವರ ಹೇಳಬೇಕು. ಕಾಂಗ್ರೆಸ್ ಮನೆ ಬಾಗಿಲ ಪಡೆದಿದ್ರು. ಅದನ್ನು ಆಗಿ ಪಶ್ಚಾತ್ತಾಪ ಆಗಿದ್ದೇನೆ ಅಂತೇಳಿ ಪಾರ್ಟಿ ಬಂದು ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ. ಅವ್ರು ಬೆಳೆಸಿರ್ತಕ್ಕಂಥ ಹಲವಾರು ಜನರು ನಾವು ಇಲ್ಲಿದ್ದೇವೆ. ಅವ್ರ ಬಗ್ಗೆ ಮಾತನಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಅವತ್ತು ಯಾಕೆ ಮಾತಾಡಲಿ? ಅವ್ರ ಜೊತೆ ಇದ್ದಾಗ ಇವರು ಮಂತ್ರಿ ಆದಾಗ ಯಾಕೆ ಅವ್ರ ಗುಡಿ ಮಾತಾಡಲಿಲ್ಲ? ಇವತ್ತು ಯಾಕೆ ಪ್ರಶ್ನೆ ಮಾಡ್ತಾರೆ? ಅವ್ರ ಮಂತ್ರಿ ಇರ್ತಾರಲ್ಲ ಅವ್ರ ಜೋಡಿ ನೀವು. ಅರ್ಧನಾರೀಶ್ವರ ಎಂದ BKH ವಿರುದ್ಧ ಅಶೋಕ್ ಗರಂ.
ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಬಗ್ಗೆ ಕಾಂಗ್ರೆಸ್ ಎಂಎಲ್ಸಿ ಬಿಗಿ ಹರಿಪ್ರಸಾದ್ ವ್ಯಂಗ್ಯವಾಡಿದ್ರು. ಅರ್ಧನಾರೀಶ್ವರನ ಆಯ್ಕೆ ಮಾಡಿ ಅಂತ ಲೇವಡಿ ಮಾಡಿದ್ರು. ಈ ಮಾತಿಗೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಒಂದು ಸಮುದಾಯಕ್ಕೆ ಅಪಮಾನ ಮಾಡಿದ್ದಾರೆಂದು ಆಕ್ರೋಶ ಹೊರಹಾಕಿದ್ದಾರೆ. ಅಶೋಕ ಮತ್ತು ವಿಜೇಂದ್ರ ಅವರ ಕುರ್ಚಿಗಳನ್ನ ಉಳಿಸ್ಕೊಳ್ಳಿ, ಮತ್ತು ಬಿ ಜೆ ಪಿ ಕೂಡ ಲಾಸ್ಟ್ ಅನ್ನೋದು ಗೊತ್ತಿದೆ. ಅದಕ್ಕೆ 2 ವರ್ಷ ಆದ್ರೂ ಅವರ ಅಧ್ಯಕ್ಷರ ಕೇಂದ್ರದಲ್ಲಿ ಮಾಡಿಲ್ಲ, ಮಹಿಳೆಯರನ್ನ ಹುಡುಕ್ತಾ ಇದ್ದಾರೆ. ಅದ್ರ ಬದಲು ಯಾರಾದರೂ ಇವ್ರನ್ನ ಹುಡುಕ್ಬೋದು, ಅರ್ಧನಾರೀಶ್ವರಗಳನ್ನ ಹುಡುಕಿದ್ರೂ ಭಾಳ ಸಂತೋಷ. ಯಾರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿದ್ದಾರೆ ಆ ಜನಾಂಗಕ್ಕೆ ಅವಮಾನ ಮಾಡಿದ್ದಾರೆ, ಅದು ಒಂದು ವರ್ಗ. ಬಿಜೆಪಿಯಲ್ಲಿ ಆ ಥರದ ವಂಶ ಪರಂಪರೆಯಾಗಿ ರಾಷ್ಟ್ರೀಯ ಅಧ್ಯಕ್ಷರನ್ನು ಘೋಷಣೆ ಮಾಡೋ ಪದ್ಧತಿ ಇಲ್ಲ ನಮ್ಮಲ್ಲಿ. ಇಂದಿರಾ ಗಾಂಧಿ ಕುಟುಂಬನೇ ಬರಬೇಕು ಡೆಲ್ಲಿಯಲ್ಲಿ ಅನ್ನೋ ಭಾವನೆ ನಮ್ಮಲ್ಲಿಲ್ಲ. ಈ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಚರ್ಚೆಯೂ ಜೀವಂತವಿದೆ. ಈ ಬಗ್ಗೆ ಮಾತನಾಡಿರೋ ಮಾಜಿ ಸಚಿವ ಶ್ರೀರಾಮುಲು ವಿಜಯೇಂದ್ರ ಅವಧಿ ಮುಗಿದಿಲ್ಲ ಎಂದಿದ್ದಾರೆ. ನೋಡ್ರಿ, ನಾನು ಮುಂಚೆಯಿಂದ ಕೂಡ ಭಾಳ ಸ್ಪಷ್ಟೀಕರಣದಿಂದ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧ್ಯಕ್ಷರಾದಂಥ ವಿಜೇಂದ್ರ ಅವ್ರನ್ನ ಆಲ್ರೆಡಿ ಅವ್ರ ಅಧ್ಯಕ್ಷರಿರೋ ಕಾರಣ ಮುಂದೆ ಅವಕಾಶಗಳು ಯಾರಿಗೆ ಅವಕಾಶಗಳು ಇಲ್ಲ. 1.5 ವರ್ಷಗಳ ಅವಧಿ ಇದೆ, ಅವರೇ ಮುಂದುವರಿತಾರೆ. ಮುಂದಕ್ಕೆ ಯಾರನ್ನ ಬದಲಾವಣೆ ಮಾಡಬೇಕಾದ್ರೆ ಮುಂದಕ್ಕೆ ಬದಲಾವಣೆ ಮಾಡೋಂಥ ಅವಕಾಶಗಳು ಸಿಗ್ತಾವಾಗಲಿ. ಇವು ಸದ್ಯಕ್ಕಂತೂ ನಮ್ಮ ಪಕ್ಷದ ಅಧ್ಯಕ್ಷರು ಸ್ಥಾನ ಖಾಲಿ ಇಲ್ಲ. ಜವಾಬ್ದಾರಿ ಹೊತ್ತಂತಹ ಬಿಜೆಪಿ ನಾಯಕರು ಅಸಮಾಧಾನವನ್ನು ಶಮನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಲೇ ಇದ್ದಾರೆ. ಆದರೆ ಅಸಮಾಧಾನಿತರು ಮಾತ್ರ ಮೇಲ್ನೋಟಕ್ಕೆ ಶಮನಗೊಂಡಂತೆ ಕಂಡು ಬಂದರೂ ಒಳಗೊಳಗೆ ಕುದಿಯುತ್ತಲೇ ಇದ್ದಾರೆ. ಸುಶೀಲ್ ಜೊತೆ ಕಿರಣ್ ಹನೇಡ್ಕ, TV9 ಬೆಂಗಳೂರು.